ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ವಿಡಿಯೋಪ್ಪ ಏನಂದರೆ ತುಂಬಾ ಸ್ಪೆಷಲ್. ಅದು ಏನಪ್ಪ ಅಂತಂದರೆ ಕ್ಯಾಪ್ಸಿಕಮ್ ಪೆಪ್ಪರ್ ಎಗ್ ಬುರ್ಜಿ ಮತ್ತು ಚಪಾತಿ. ಇದನ್ನು ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ನಿಮಗೆ ವಿವರವಾಗಿ ಹೇಳ್ಕೊಡ್ತೀನಿ. ನೋಡೋಕೆ ಹೋಗೋಣ ಬನ್ನಿ. ನಾನಿಲ್ಲಿ 2.5 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನೆಕ್ಸ್ಟು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಆದರೆ ನಾನಿಲ್ಲಿ 5 ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಬರೀ ಉದ್ದುದ್ದು 2 ಮೆಣಸಿನ್ಕಾಯಿ ಅಷ್ಟೇ ಹಾಕ್ತೀನಿ. ಕ್ಯಾಪ್ಸಿಕಮ್ನ ನೀಟಾಗಿ ಕಟ್ ಮಾಡಿ ಈ ಥರ ಬೀಜ ಎಲ್ಲ ತೆಗೆದು ನೀಟಾಗಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 2.5 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಉಪ್ಪು, ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅರಿಶಿನ ಪುಡಿ ಹಾಫ್ ತೊಗೊಂಡಿದ್ದೀನಿ. 2 ಮೊಟ್ಟೆ ತೊಗೊಂಡಿದ್ದೀನಿ. ನಾನು ಗ್ಯಾಸ್ ಆನ್ ಮಾಡಿ ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆಗಬೇಕು. ಇವಾಗ ಪಾತ್ರೆ ಸ್ವಲ್ಪ ಬಿಸಿಯಾಗಿದೆ. ಇಲ್ಲಿ ನಾನು 3.5 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಸ್ವಲ್ಪ ಎಗ್ ಬುರ್ಜಿ ಮಾಡೋಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕು. ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಇಲ್ಲಿ ಚೆನ್ನಾಗಿ ಎಣ್ಣೆ ಬಿಸಿ ಆಗಿದೆ. ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀವು ಒಗ್ಗರಣೆ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ, ಯಾಕೆಂದರೆ ಅದು ಮೈ ಮೇಲೆಲ್ಲ ಎಣ್ಣೆ ಎಗ್ರು ಬಿಡುತ್ತೆ. ಹುಷಾರಾಗಿ ನೋಡ್ಕೊಂಡು ಫ್ರೈ ಮಾಡಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ಗೆ ಬರಬೇಕು. ಇವಾಗ ನಾನು ಅರ್ಧ ಅರಿಶಿನದ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ, ಅರ್ಧ ಸ್ಪೂನು. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಬರೋಣ. ಹಸಿ ವಾಸನೆ ಎಲ್ಲ ಹೋಗಿ ಅರ್ಧ ಬೆಂದಿರಬೇಕು ಫ್ರೈಯಲ್ಲೇ ಈರುಳ್ಳಿ ಚೆನ್ನಾಗಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ನಿಧಾನವಾಗಿ ಫ್ರೈ ಮಾಡ್ತಾ ಬರೋಣ. ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಅರಿಶಿನದ ಪುಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಬೇಕು. ಕ್ಯಾಪ್ಸಿಕಮಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಅದೆಲ್ಲ ಡ್ರೈ ಆಗಿ 1/4 ಭಾಗ ಬೆಂದರೆ ಸಾಕು ಕ್ಯಾಪ್ಸಿಕಮ್ಮು. ಫುಲ್ ಏನು ಬೇಯಬೇಕಾಗಿಲ್ಲ. ಚೆನ್ನಾಗಿ ಕ್ಯಾಪ್ಸಿಕಮ್ ಬೇಯಲಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಇದನ್ನು ಬಿಟ್ಬಿಡೋಣ. ಚೆನ್ನಾಗಿ ಫ್ರೈ ಆಗುತ್ತೆ ಇದು. ಇವಾಗ ಕ್ಯಾಪ್ಸಿಕಮ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ 1 ಸ್ಪೂನ್ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ. ಅದನ್ನು ಇವಾಗ ನಾನು ಕ್ಯಾಪ್ಸಿಕಮ್ಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕ್ಯಾಪ್ಸಿಕಮ್ಗೆ ಪೆಪ್ಪರ್ ಪೌಡ್ರು ಮಿಕ್ಸ್ ಆಗಬೇಕು. ಹಾಗೆ ಫ್ರೈ ಮಾಡ್ತಾ ಬನ್ನಿ. ನೋಡಿ ಎಷ್ಟು ಘಮ 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 ಅಂತಿದೆ ಪೆಪ್ಪರ್ ವಾಸನೆ. ಇವಾಗ ಪೆಪ್ಪರು ಕೂಡ ಕ್ಯಾಪ್ಸಿಕಮಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾನು 2 ಮೊಟ್ಟೆನ ಒಡ್ಕೊಂಡು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ನಾವು ನಿಧಾನವಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಬರೋಣ. ನಿಧಾನವಾಗಿ ಫ್ರೈ ಮಾಡೋಣ, ಯಾಕಂದರೆ ಜಾಸ್ತಿ ಹಂಗೆ ಬಿಟ್ಟರೆ ಕೆಳಗಡೆ ಸೀದೋದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೀಗೆ ನಿಧಾನವಾಗಿ ಮೊಟ್ಟೆನ ಫ್ರೈ ಮಾಡ್ತಾ ಬರೋಣ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕ್ಯಾಪ್ಸಿಕಮ್ ಪೆಪ್ಪರ್ ಎಗ್ ಬುರ್ಜಿ ಘಮ ಘಮ ಅಂತ ಇದೆ. ಇದು ಇವಾಗ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಚಪಾತಿ ಮಾಡೋಕ್ಕೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ಜರಡಿ ಹಿಡಿದು ಹಾಕ್ಕೊಳ್ಳಿ. ನಾನು ಫಸ್ಟಿಗೆ ಜರಡಿ ಹಿಡಿದು ಇಲ್ಲಿ ಕವರ್ಗೆ ಹಾಕಿಟ್ಟಿದ್ದೆ. ನಾನಿವಾಗ ಹಿಟ್ಟಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ, ಅರ್ಧ ಸ್ಪೂನು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸೋಣ. ಹಿಟ್ಟು ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ಕಲಸಿದ್ದಂಥ ಹಿಟ್ಟು ಚೆನ್ನಾಗಿ ಆಗಿದೆ. ಇವಾಗ ನಾವು ಚಪಾತಿ ಮಾಡೋಕ್ಕೆ ಹೋಗೋಣ. ನಾನಿಲ್ಲಿ ಚಪಾತಿ ಮಾಡೋಕ್ಕೆ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಚಪಾತಿ ಮಾಡೋಕ್ಕೆ ಹೋಗೋಣ. ನಾನಿಲ್ಲಿ ಒಂದೊಂದೇ ಚಪಾತಿನ ಲಟ್ಟಿಸಿ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ.
ಗ್ಯಾಸ್ ಆನ್ ಮಾಡಿ ಚಪಾತಿ ಹಂಚನ್ನ ಇಟ್ಟಿದ್ದೀವಿ. ಇಲ್ಲಿ ನಾನು ಚಪಾತಿನ ಹಾಕ್ಕೊಂಡಿದ್ದೀನಿ. ನಿಧಾನವಾಗಿ ಎಣ್ಣೆನ ಸವರ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಸವರಬೇಕು. ಇದಕ್ಕೆ ನೀಟಾಗಿ ಇದನ್ನು ಎಣ್ಣೆ ಸವರಿ ಮತ್ತೆ ಉಲ್ಟಾ ಮಾಡಿ ಇದನ್ನು ಬೇಯಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಸಾಫ್ಟಾಗಿ ಚಪಾತಿ. ಈ ಥರ ಎರಡು ಸೈಡು ಉಲ್ಟಾ ಮಾಡಿ ಬೇಯಿಸ್ಬೇಕು. ಸೈಡಲ್ಲೆಲ್ಲ ಬೆಂದಿರಲ್ಲ, ನೀವು ಸೈಡಲ್ಲೆಲ್ಲ ನೋಡಿಕೊಂಡು ಅದನ್ನು ಚೆನ್ನಾಗಿ ನಿಧಾನವಾಗಿ ಬೇಯಿಸಿ. ಉಲ್ಟಾ ಮಾಡಿ ನಿಧಾನವಾಗಿ ಬೇಯಿಸ್ಬೇಕು. ಸೈಡಲ್ಲಿ ಏನಾದರೂ ಬೆಂದಿಲ್ಲ ಅಂದರೆ ಈ ಥರ ಸೈಡಲ್ಲೆಲ್ಲ ಅದನ್ನು ಟರ್ನ್ ಮಾಡಿ ಬೇಯಿಸ್ಕೋಬೇಕು. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಈ ಥರ ಮಗ್ಚಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಎಲ್ಲ ಚಪಾತಿಗಳನ್ನ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ನಾವಿಲ್ಲಿ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪೆಪ್ಪರ್ ಎಗ್ ಬುರ್ಜಿ ರೆಡಿಯಾಗಿದೆ. ನೀವೇ ನೋಡ್ತಿದ್ದೀರಲ್ಲ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಿಮಗೆ ಗೊತ್ತಿದೆ. ನೀವು ಮನೇಲಿ ಒಂದ್ಸರಿನಾದರೂ ಈ ಥರ ಎಗ್ ಬುರ್ಜಿನ ಟ್ರೈ ಮಾಡಿ. ಇದು ಒಂದು ಸೂಪರ್ ಟೇಸ್ಟ್ ಕೊಡುತ್ತೆ. ಮತ್ತು ಚಪಾತಿ ಜೊತೆ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹೀಗಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.